ಅಧ್ಯಕ್ಷರೇ, ಒಂದು ಸರ್ಕಾರದ ನನಗೆ ಯಾವ ರೀತಿ ಕಟುವಾಗಿ ಹೇಳಬೇಕು ಅಂತ ಗೊತ್ತಿಲ್ಲ. ಮತ್ತೆ ಹೇಳಬೇಡ್ರಿ, ಹೇಳ್ತಾರ. ಒಂದು ಸರ್ಕಾರದ ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು. ಏನು ಅಂತ ಕೇಳಿದ್ರೆ, ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಡಾ ನಿಗಮದ ಬಗ್ಗೆ, ಮೂಡಾ ಹಗರಣದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವಾಗ? ಜುಲೈ 26ನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರ್ಲಿಕ್ಕಿಲ್ಲ. ಏನು ಅಂತ ಕೇಳಿದ್ರೆ, ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ 26ನೇ ತಾರೀಕು ಉತ್ತರ ಕೊಡ್ತಾರೆ. ಟೀಕೆಗಳನ್ನು ಮಾಡಿ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು. ನಿಮ್ಮ ಸರ್ಕಾರದಲ್ಲಿ 15 ಭ್ರಷ್ಟಾಚಾರಗಳು ನಡೆದಿತ್ತು, ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ, ಹಿಂಗೆಲ್ಲ ಹೇಳಿದ್ರು. ಮಾರನೇ ದಿನ ಪತ್ರಿಕೆಗಳನ್ನು ನೋಡಿದ್ವಿ ನಾವು. ಯಾವತ್ತು? ಜುಲೈ 27ನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ. ನಾವು ಆಮೇಲೆ ಅಂತೂ ನೋಡ್ರಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ, ಪ್ರಜಾವಾಣಿ ಪತ್ರಿಕೆ 4-5 ಕಾಲಂ ಬರೆದಿದೆ. 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ, ತೆರೆದ ಪುಸ್ತಕ ಹೆಡ್ಲೈನ್. ಅದರಲ್ಲಿ ಕೊಟ್ಟಿದ್ದಾರೆ, ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್. ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ? ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ? ವಿಧಾನಸಭೆಯಲ್ಲಿ ಮಾತಾಡಿದ್ದೆ ನಾನು. ವಿಜಯ ಕರ್ನಾಟಕ ಮೋಡಾ ಬದಲಿ ಸೈಟು ಹಂಚಿಕೆ ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು. ಅದ್ರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ. ಎಲ್ಲ ಪತ್ರಿಕೆ ಉದಯವಾಣಿಯಲ್ಲಿ ಬಂದಿದೆ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ. ಸರ್ಕಾರ ಹಿಂಗ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರ ಕೊಡ್ಲಿ, ಪತ್ರಿಕೆಯವರು ಬರೀತಾರೆ. ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನೇ ಇದಕ್ಕೆ. ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು, ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು. ಮುಖ್ಯಮಂತ್ರಿಗಳ ಉತ್ತರವನ್ನು ಅದ್ರ ಮಾರನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹಾಗಾದ್ರೆ ಯಾರು ಸಾಮಾನ್ಯರ ಭಾಷಣ ಮಾಡೋದನ್ನ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು? ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿಲ್ಲ, ಜಾಹೀರಾತು ಪತ್ರಿಕೆಯೇ ಹೇಳಿರೋದು. ಅಭಿಮಾನಿಗಳು ಅದೇನರ್ಥ? ಈಗ ಸರ್ ಕೊಡ್ಬೇಕು ಅಂತ ಏನಾದ್ರು ಇದೆಯಾ ಸರ್? ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಸರ್ಕಾರದಿಂದ ಇಡಿ ಬರುತ್ತೆ. ಈಗ ಸರ್ ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ. ಇಲ್ಲಿ ಇಡಿ ಖರ್ಚಿದ್ದೀರಾ, ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಅದನ್ನ ನಾವು ಹೇಳ್ಬಾರ್ದು. ನಾವು ಹೇಳಿದ್ದನ್ನ ಕೆಲವು ಸರಿ ಪ್ರಿಂಟ್ ಆಗ್ತವೆ, ಆಗೋದಿಲ್ಲ. ಹಂಗಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದೆ? ಅದು ಹಾಕಿದಾರಲ್ಲ, ಪ್ರಾಯೋಜಿತ ಅಂತ ಹಾಕಿದೀವಲ್ಲ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ಸರ್, ಅಡ್ವರ್ಟೈಸ್ಮೆಂಟ್ಗೂ ಇಂಡಿವಿಜುವಲ್ ಸರ್ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹಾಕಿದ್ದೆಲ್ಲ ಬರೀ ಅಡ್ವರ್ಟೈಸ್ಮೆಂಟ್. ಈಗ ನಿಮ್ಗೆ ನಿಮ್ ಜೊತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಒಂದು ಪವಿತ್ರತೆ ಇಲ್ವಾ? ಸದನದಲ್ಲಿ ಏನ್ ಹೇಳ್ಬೇಕು? ಓಕೆ, ಬಜೆಟ್ ಇಲ್ಲಿ ಈಗ ನೀವು ಹುಟ್ಟಿದ ಅವರಿಲ್ಲ ಯಾರ ಪ್ರಾಯೋಜಿತ
ಮಾತಾಡಿ ಯಾಕೆ ಎಲ್ಲರೂ ಮಾತಾಡ್ತಿಲ್ಲ? ಈಗ ಮುಖ್ಯಮಂತ್ರಿ ಎಲ್ಲರೂ ಮಾತಾಡಿ ಯಾರು ಒಬ್ರು ಮಾತಾಡಿ ಯಾರಿಗೆ ಅರ್ಥ ಆಗಿಲ್ಲ ಏನು ಅಂತ ಒಂದು ಅರ್ಥ ಆಗಿಲ್ಲ ಅಲ್ಲಿ ಒಬ್ರು ಮಾತಾಡಿ ಇಡಿ ಅದು ಕೂಡ ನಾವು ಒಬ್ರು ಮಾತಾಡ್ತಿಲ್ಲ ಬಸಂತ ಕೂತ್ಕೊಂಡು ಒಬ್ರು ಮಾತಾಡಿ ಮಾಧ್ಯಮ ಜನರಿಗೆ ತಿಳಿಸ್ಲಿಕ್ಕೆ ಸಂದರ್ಭ ಅದು ಈ ಮುಖ ಒಬ್ರು ಮಾತಾಡಿ ಯಾಕೆ ಎಲ್ಲರೂ ಪ್ರಸಾರ ಇಲಾಖೆಯಿಂದ ಅಧ್ಯಕ್ಷರೇ ಇದನ್ನ ವೈಯಕ್ತಿಕವಾಗಿ ಅಭಿಮಾನಿ ಸಚಿವರಾದಂತ ಖರ್ಗೆ ಅವರಿಗೆ ತಾವು ಹೇಳ್ಬೇಕು ಚರ್ಚೆ ರಾಜ್ಯ ಚಂದ್ರ ದಿಕ್ಕಿ ತಪ್ಪಿಸ್ತಾರೆ ಸರ್ಕಾರಕ್ಕೆ ಅವಕಾಶ ನೀವು ಹೇಳಬೇಕಾಗುತ್ತಾ ಆಯ್ತು ಒಂದು ನಿಮಿಷ ಸರ್ ಅದನ್ನ ಯಾರು ಕೊಡ್ರಿ ಹೇಳಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಯಾರು ಗೊತ್ತಿಲ್ಲ ಹಾಕ್ಸಿದ್ರೆ ಬನ್ನಿ ನಿಮಿಷ ಸರ್ ಮಾತಾಡೋದು ನಿಮಿಷ ಅಲ್ಲ ನೀವು ಯಾರು ಮಾತಾಡ್ತೀನಿ ಯಾರಿಗೆ ಅರ್ಥ ಆಗಿಲ್ಲ ಪ್ರಧಾನಿ ಆಯ್ತು ಸುಮ್ಮನೆ ಆಕ್ಷನ್ ಮಾಡಿ ಏನ್ ಮಾತಾಡಿ ಮೇಲೆ ಉತ್ತರ ಕೊಡಕ್ಕೆ ಯಾರಿಗೆ ಏನು ಮಾತಾಡಕ್ ನಿಮ್ಮ ಆಕ್ಷನ್ ಏನಂತ ಗೊತ್ತಾಗುದಿಲ್ಲ ಒಬ್ರು ಮಾತಾಡಿ ಇವ್ರು ಎಲ್ಲ ಯಾಕೆ ಮಾತಾಡ್ತೀರಿ ಕೇಳಿ ಆಯ್ತು ಇಲ್ಲಿ ಕೇಳಿ ಈಗ ನೀವು ಇಲ್ಲಿ ಅಧ್ಯಕ್ಷ ಇಲ್ಲಿ ಮಾತಾಡಿ ಕೇಳಿ ಈಗ ಮಂತ್ರಿ ಮಾತಾಡಿ ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರೇ